ಇತ್ತೀಚೆಗೆ ಪ್ರಕಾಶ್ ಕಿಶೋರ್ ಅಂತೇಳಿ PK ಅವರು ಸಾಕಷ್ಟು ಪ್ರಯತ್ನ ಮಾಡಿದರು, ಯಾಕೋ ಏನೋ ಸಂಘಟನೆ ಆಗ್ತಾಯಿಲ್ಲ ಅವ್ರದ್ದು. ಹೀಗೆ ಇಡೀ ರಾಷ್ಟ್ರ ತುಂಬ ದ್ವೀಪಗಳಾಗಿ ಉಳಿದಂಥ ಈ ಪ್ರಾದೇಶಿಕ ಪಕ್ಷಗಳು ಇನ್ನು ಮುಂದಿನ ದಿನದಲ್ಲಿ ಉಳಿತಾವೇನು ಅಂತ, ಇಂಡಿಯಾ ಗಟ್ಟಿಯಾಗಿ ಉಳಿತದೇನು ಅಂತೇಳಿ, ಸಂಘಟನೆ ಉಳಿತದೇನು ಅಂತೇಳಿ ದೊಡ್ಡ ಪ್ರಶ್ನೆ ಹುಟ್ಟಿದಾವೆ. ಮತ್ತು ನಾಳೆ ಆಯ್ಕೆ ಆಗ್ತಾರೇನಪ್ಪ ಇವರೆಲ್ಲರೂ ಅನ್ನುವಂಥ ಪ್ರಶ್ನೆ ಅದು. ಹೀಗಾಗಿ ಈಗ ಏನಿದು ದೇಶದ ಮಟ್ಟದ ವಿಚಾರ ಮಾಡಿದಾಗ ನೇರ ಎರಡು ಪಕ್ಷ ಉಳಿಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಒಂದು ಕಾಂಗ್ರೆಸ್, ಇನ್ನೊಂದು BJP. ಹೀಗಾಗಿ ಪ್ರಾದೇಶಿಕ ಪಕ್ಷಗಳು ಇನ್ನು ಮುಂದಿನ ದಿನದಲ್ಲಿ ನೋಡೋದಕ್ಕೆ ಸಿಗಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಮೊದಲನೇ ಮೇಲಂದ್ರೆ ಎಲ್ಲರೂ ಒಬ್ಬರ ಮೇಲೆ ಒಬ್ರಿಗೆ ಅವ್ರಿಗೆ ವಿಶ್ವಾಸ ಇಲ್ಲ, ಒಬ್ಬರನ್ನೊಬ್ಬರು ಇನ್ನೊಬ್ಬರು ನಂಬುವುದಿಲ್ಲ. ಇದು ಭಾಳ ಮಹತ್ವದ. ಎಲ್ಲರೂ ನಾನಾ ಲೀಡರಪ್ಪ, ನನಗೆ ದೊಡ್ಡ ಲೀಡರ್ ಯಾರೂ ಇಲ್ಲ ಅನ್ನುವಂಥ ಮನಸ್ಥಿತಿಯೊಳಗಿದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರನ್ನ ಸ್ವತಃ ಅವರಂಥ ಗಾಡ್ ಫಾದರ್ ಯಾರಿಲ್ಲ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾರೆ. ನಿತೀಶ್ ಕುಮಾರ್ ಅವರು ಹಂಗೆ, ಅವರು ನಂಬುದಿಲ್ಲ, ಅವ್ರು ವ್ಯವಹಾರ ಮಾಡೋದಿಲ್ಲ. ಒಂದು ಲಾಲು ಪ್ರಸಾದ್ ಯಾದವ್ ಅಷ್ಟಕ್ಕಷ್ಟ, ತೇಜಸ್ವಿ ಯಾದವ್ ಅಷ್ಟಕ್ಕಷ್ಟ, ಅಖಿಲೇಶ್ ಯಾದವ್ ಅಷ್ಟ ಮಾತಾಡ್ತಾರೆ. ಇಲ್ಲ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿಬಿಡ್ತಾರೆ ಅಷ್ಟೇ, ಕೂಡಿ ಹೋಗುವಂಥ ಯಾವ ಲಕ್ಷಣ ಕಾಣ್ತಾ ಇಲ್ಲ. ಮೋಸ್ಟ್ಲಿ ಇಂಡಿಯಾ ಸಂಘಟನೆ ಇದು ಕೊನೆ ಆಗೋ ಸಮಯ ಬಂತೇನು ಅಂತೇಳಿ ಕಾಲದ ಅನಿವಾರ್ಯತೆಯಿಂದ ಈ ಇಂಡಿಯಾ ಸಂಘಟನೆ ಮೋಸ್ಟ್ಲಿ ಇನ್ನು ಇಲ್ಲಾಗೋ ಸಮಯ ಬಂದದಂತ ಅನ್ನಿಸ್ಲಿಕ್ಕತ್ತದ. ಏನೋ ಆಗಲಿ, ಇಂಡಿಯಾ ಸಂಘಟನೆ ಇದ್ದಿದ್ದು ಒಳ್ಳೇದಿತ್ತು ಅಂತ ಮನುಷ್ಯದ್ರು ಸಹಿತ ಕಾಲನ ಹೊಡೆತಕ್ಕೆ ಯಾರು ತರಲಿಕ್ಕೆ ಸಾಧ್ಯದ? ಯಾಕಂದರೆ ಅವ್ರಲ್ಲಿ ಒಕ್ಕಟ್ಟ ಇಲ್ಲ, ಮತ್ತು ತ್ಯಾಗ ಮನೋಭಾವ ಮೊದಲೇ ಇಲ್ಲ. ನಂದೇ ನಡಿಬೇಕು, ನಾನೇ ದೊಡ್ಡವರು ಅನ್ನುವಂಥ ಭಾವ ಭಾಳಷ್ಟು ಈ ವಿರೋಧಿ ಪಕ್ಷಗಳು ಇರೋದ್ರಿಂದಾಗಿ ಇವತ್ತು ಅವ್ರು ಪೂರ ಎಲ್ಲ ಏನಪ್ಪ ಅಂತಂದ್ರೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಳ್ಳುವಲ್ಲೇ ಅಥವಾ ತಮ್ಮನ್ನು ತಾವು ಎತ್ತಿಕೊಳ್ಳುವಲ್ಲೇ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಒಟ್ಟಾರೆಯಾಗಿ ಮುಂಬರುವ ದಿನಗಳಲ್ಲಿ ಈ ಪ್ರಾದೇಶಿಕ ಪಕ್ಷಗಳ ಒಂದು ರೀತಿ ನಾಮಾವಶೇಷ ಆದರೂ ಯಾರೂ ಆಸೆ ಪಡಬೇಕಾಗಿಲ್ಲ. ಯಾಕಂದರೆ ಕಾಲನ ಹೊರತ ಮುಂದೆ ಯಾರೂ ಇಲ್ಲ, ಮತ್ತು ಅವ್ರಲ್ಲಿ ಹೊಂದಾಣಿಕೆಯೂ ಇಲ್ಲ. ನಮ್ಮ ಒಂದು ಹೊಂದಾಣಿಕೆ ಬರಬೇಕಾದ್ರೆ ತ್ಯಾಗ ಬೇಕಾಗ್ತದೆ. ತ್ಯಾಗ ಮನೋಭಾವ ಎಲ್ಲಿಯೂ ಕಾಣೋದಿಲ್ಲ. ಎಲ್ಲರೂ ರಾಜಕೀಯ ಮಾಡೋರನ್ನ ಯಾರಿಗೆ ಯಾಕೆ ನಾವು ರಾಜಕೀಯ ಮಾಡಬೇಕಂತೇಳಿ ಒಬ್ಬರ ಮೇಲೆ ಒಬ್ಬರು ಎತ್ತಿ ಕಟ್ಟಿದ್ರಿಂದಾಗಿನ ಇತಿಹಾಸದಲ್ಲೇ ಇಂಥ ಸಣ್ಣ ರಾಜ್ಯಗಳು ಇರೋದ್ರಿಂದ ಈ ದೇಶ ಪರತಂತ್ರಗೊಳಗಾಯಿತು, ಬ್ರಿಟಿಷರ ಆಡಳಿತಗೊಳಗಾಯಿತು, ಇಸ್ಲಾಂ ಆಡಳಿತ ಒಳಗಾಯ್ತು ಅನ್ನೋದು ನಾವು ಗಮನಿಸಬೇಕಾಗಿದೆ. ಇವತ್ತು ಅದ ನೇಚರ್ ನಮ್ಮ ರಾಜಕಾರಣಿಗಳಲ್ಲೇ, ನಮ್ಮ ಹಿರಿಯರಲ್ಲಿ ಇರೋದರಿಂದ ಈ ರಾಜಕೀಯ ಪಕ್ಷಗಳು ಇವತ್ತು ಪ್ರಾದೇಶಿಕ ಪಕ್ಷಗಳು ಒಂದು ರೀತಿ ನಾಮಾವಶೇಷ ಆಗುವಂಥ ಸಮಯ ಬಂದದೇನು ಅಂತ ಅನಿಸ್ಲಿಕ್ಕಂಥದ್ದು. ನೋಡೋಣ ಏನಾಗ್ತದೆ, ಜನರ ಮನುಷ್ಯಗೆ ಏನಂದ್ರೆ ಯಾರಿಗೆ ಗೊತ್ತು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.